ಡೆಲ್ಲಿಗೆ ಹೋಗಿದ್ದಾರೆ ಸರ್. ಒಂದು ಕಡೆಗೆ ಶೋಷಿತ ಸಮುದಾಯಕ್ಕೆ ಸಮುದಾಯ ಸಮಾವೇಶ ಸಮಿತಿ ಕೊಡಲೇಬೇಕು ಅನ್ನೋ ಒಂದು ಕಡೆ ಕೂಗು, ಮತ್ತೊಂದು ಕಡೆಗೆ ಸಿಎಂ ಆಪ್ತ ಸಚಿವರ ದೆಹಲಿ ಪ್ರವಾಸ ಸಾಕಷ್ಟು ನೋಡ್ರಿ. ದೆಹಲಿಗೆ ಪರಮೇಶ್ವರ್ ಅವರು ಹೋಗ್ತಾರೆ, ಶಿವಕುಮಾರ್ ಅವರು ಹೋಗ್ತಾರೆ, ಸಿದ್ದರಾಮಯ್ಯನವರು ಹೋಗ್ತಾರೆ, ಬೇರೆ ಸಚಿವರುಗಳು ಹೋಗ್ತಾರೆ. ದೆಹಲಿನಲ್ಲಿ 10 ಕೆಲಸ ಕಾರ್ಯಗಳು ಇರ್ತದೆ. ಒಂದ್ ಕಡೆ ಕೇಂದ್ರ ಸರ್ಕಾರದ ಜೊತೆ ಒಡಂಬಡಿಕೆ ಇರ್ತದೆ, ಮಾತುಕತೆ ಮಾಡಬೇಕಾಗಿರ್ತದೆ. ಇನ್ನೊಂದು ಕಡೆ ಪಕ್ಷದ ಜೊತೆ ಕೇಂದ್ರಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ಸಹಜವಾದಂತ ಒಂದು ನಡವಳಿಕೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಬಹಳ ಸಣ್ಣವನು. ಅವ್ರು ದೊಡ್ಡವ್ರನ್ನ ಕೇಳಿ, ದೊಡ್ಡವ್ರು ಉತ್ತರ ಕೊಡ್ತಾರೆ. ನಾನು ಯಾವ್ದಕ್ಕೂ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ನನಗೆ ರೆಸ್ಟ್ ಕೊಟ್ಟಿದ್ದಾರೆ, ರೆಸ್ಟ್ ಅಲ್ಲಿ ಇರ್ತೀನಿ. ನಾನು ಇವತ್ತೇ ಅಲ್ಲ ರೀ, ನಾನು ಹಿಂದೆ ಬಹಳ ಹಿಂದೆಯಿಂದನೂ ನನ್ನ ಹೆಸರಿನಲ್ಲಿ ನಮ್ಮ ತಾಯಿ ಆಗ್ತಾ ಇದ್ರು. ನಮ್ಮ ತಾಯಿ ಆದ್ಮೇಲೆ ಈಗ ನನ್ನ ಹೆಸರಿನಲ್ಲಿ ಆಗ್ತಾ ಇದ್ರು ಅಷ್ಟೇ. ಇದೇನಲ್ಲ. ನಾನು ಬಹಳ ದಿನ ಶಿವಕುಮಾರ್ ಕೋಆಪರೇಟಿವ್ ಮಿನಿಸ್ಟರ್ ಆಗಿದ್ದಾಗ್ಲೇನೆ ನಾನಲ್ಲಿ ಡೈರಿ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಡೈರಿ ಆಕ್ಟಿವಿಟೀಸು ರೈತರಿಗೆ ಅನುಕೂಲ ಆಗುವಂತ ದೃಷ್ಟಿಗೆ ಸುಮಾರು ಒಂದು 40-50 ಡೈರಿ ಒಂದೇ ದಿನ ನಾವೆಲ್ಲ ಪ್ರಾರಂಭ ಮಾಡಿ ಆ ಭಾಗಕ್ಕೆ ರೈತರಿಗೆ ಅನುಕೂಲ ಆಗುವಂತ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ವಿ. ಹಿಂದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಮೂಲ್ ವತಿಯಿಂದ ಕನಕಪುರದಲ್ಲಿ ಒಂದು ಮೆಗಾ ಡೈರಿ ಕೂಡ ಪ್ರಾರಂಭ ಮಾಡಿದ್ವಿ. ಅದು ವರ್ಲ್ಡ್ ಕ್ಲಾಸ್ಗೆ ನಿರ್ಮಾಣ ಮಾಡಬೇಕಂತದ್ದು. ಸೊ ಅವಾಗ ಪ್ರತಿಯೊಂದು ಆಗು ಹೋಗುಗಳನ್ನ, ಯಾಕಂತ ಅಂದ್ರೆ ರೈತರ ಒಂದು ಬದುಕು ರೇಷ್ಮೆ ಮತ್ತು ಹಾಲ್ನಲ್ಲಿ ಇರ್ತಕ್ಕಂಥ ಕ್ಷೀರ ಕ್ಷೇತ್ರದಲ್ಲಿ ಮತ್ತು ರೇಷ್ಮೆ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಬದುಕ್ತಾ ಇದೆ. ಸೊ ಹಾಗಾಗಿ ನಾನು ಅವಾಗ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಬೇಕಾದಂತ ಪ್ರೋತ್ಸಾಹ ಇರ್ಬೋದು, ಅದಕ್ಕೆ ಬೇಕಾದಂತ ಕೆಲವೊಂದು ಮಾರ್ಗದರ್ಶಗಳಿರ್ಬೋದು, ನಾನು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದೀನಿ, ಇವತ್ತು ಮಾಡ್ತಾ ಇದ್ದೀನಿ, ನಾಳೆನೂ ಮಾಡ್ತೀನಿ. ಅದಕ್ಕೆ ನಾನು ಚುನಾವಣೆಗೆ ನಿಲ್ತೀನಿ ಅಂತಲ್ಲ, ಚುನಾವಣೆಗೆ ನಿಲ್ಲುವಂತ ಇರಾದೆ ನನ್ನ ಹತ್ರ ಇಲ್ಲ.